ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರಿಂಗ್ ಬಿಡ್ಸ್ ಯೂಸ್ ಮಾಡಿ ಬ್ರೈಡಲ್ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಎರಡು ಶೇಪಲ್ಲಿ ಬಿಡ್ ತೊಗೊಂಡಿನಿ. ಒಂದು ರೌಂಡ್ ಶೇಪು, ಒಂದು ರಿಂಗ್ ಬೀಡು ಆ ಥರ ತೊಗೊಂಡಿನಿ. ರಿಂಗ್ ಬೀಡ್ ಒಳಗೆ ರೌಂಡ್ ಶೇಪ್ ಬೀಡ್ ಬರಬೇಕು. ಆರಳೆ ದಾರ ತೊಗೊಂಡಿನಿ. ದಾರಾಗೆ ಗಂಟು ಹಾಕ್ಕೊಂಡಿನಿ. ಇವಾಗ ನೋಡಿ, ಬೀಡು ರಿಂಗ್ ಬೀಡ್ ಒಳಗೆ ರೌಂಡ್ ಶೇಪ್ ಬೀಡ್ ಹಾಕಬೇಕು. ಹಾಕಿ ನಿಡಲ್ ಒಳಗೆ ಒಂದೇ ಸಲ ತಗೋಬೇಕು. ಬೀಡು ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಕುಚ್ ಯಾರು ಬ್ಯಾಡ ಅನ್ನೋರು ಈ ಡಿಸೈನ್ ಹಾಕ್ಕೊಳ್ಳಿ, ತುಂಬ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ. ನೋಡಿ, ರಿಂಗ್ ಬೀಡ್ ಒಳಗೆ ರೌಂಡ್ ಶೇಪ್ ಬೀಡ್ ತಗೊಂಡು ನೀಡಲ್ ಒಳಗೆ ಹಾಕೋತೀನಿ. ನೀಡಲ್ ಒಳಗೆ ರಿಂಗ್ ಬೀಡು ರೌಂಡ್ ಬೀಡ್ ಹಾಕ್ಕೊಂಡಿನಿ. ಇವಾಗ ನೋಡಿ, ಆರಳೆ ದಾರಾಗೆ ನಾವು ಗಂಟು ಹಾಕ್ಕೊಂಡಿವಲ್ಲ, ಬೀಡು ಈ ರೀತಿ ಹಾಕೋಬೇಕು. ಎರಡು ಬೀಡ್ ಸೇರಿಸಿ ನೀಡಲ್ ಒಳಗೆ ಹಾಕೋಬೇಕು. ಇವಾಗ ನೋಡಿ, ಗಂಟು ಹಾಕಿದಲ್ಲ ಅಲ್ಲಿ ಹಿಡ್ಕೊಂಡಿನಿ. ಸ್ವಲ್ಪ ಮುಂದೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೋತೀನಿ. ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಆ ದಾರ ಎಳ್ಕೊಂಡು ಬರಬೇಕು, ಎಳ್ಕೋಬೇಕು. ಅದನ್ನ ಗಂಟು ಹಾಕಿಡಲ್ಲ, ಆ ಗಂಟು ಹಿಡ್ಕೊಂಡಿನಿ. ಈ ರೀತಿ ದಾರನ ಎಳ್ಕೋಬೇಕು. ಎಳ್ಕೊಂಡು ಆಮೇಲೆ ಲಾಕ್ ಮಾಡ್ಕೋಬೇಕು. ಎರಡು ಬೀಡೊಳಗೆ ಎಳ್ಕೋಬೇಕು. ರೌಂಡ್ ಶೇಪು, ರಿಂಗ್ ಬೀಡ್ ಎರಡು ಒಳಗೆ ಎಳ್ಕೊಂಡಿನಿ. ಎಳ್ಕೊಬಿಟ್ಟು ಇವಾಗ ನೋಡಿ ಲಾಕ್ ಮಾಡ್ಕೋತೀನಿ. ಒಂದೇ ಸಲ ಎಳ್ಕೋಬೇಕಾ, ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಇವಾಗ ಚೈನ್ ಹಾಕೋತೀನಿ. ಇದು ಗಂಟು ಐತಲ್ಲ, ಆಮೇಲೆ ಗಮ್ ಹಾಕಿ ಆಡಿಸ್ಕೋಬೋದು, ಕಾಣೋದಿಲ್ಲ ಅದು. ಇವಾಗ ಚೈನ್ ಹಾಕೋತೀನಿ. ತುಂಬ ಈಜಿ ಐತಿ, ಗ್ರ್ಯಾಂಡಾಗಿ ಡಿಸೈನು. ಕುಚ್ಚು ಯಾರು ಬಾಡ ಅನ್ನೋರು ಈ ರೀತಿ ಹಾಕೋಬೇಕು. ಇವಾಗ ಇಲ್ಲಿ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ರಿಂಗ್ ಬೀಡ್ ಒಳಗೆ ಗ್ಯಾಪ್ ಐತಲ್ಲ, ಆ ಗ್ಯಾಪ್ ಒಳಗೆ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ರೌಂಡ್ ಶೇಪ್ ಬೀಡ್ ಹಾಕಿದಲ್ಲ, ಆ ಒಳಗೆ ಗ್ಯಾಪ್ ಇರುತ್ತೆ. ಆ ಗ್ಯಾಪಿಗೆ ನಾವು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಸುಜಿ ಮೇಲೆ ದಾರ ಸುತ್ಕೋತೀನಿ. ಒಂದ್ಸಲ ದಾರ ತಗೊಂಡು ಆ ಗ್ಯಾಪ್ ಒಳಗೆ ಹೋಗಿ ಒಂದು ಸಲ ತಗೋಬೇಕು. ಗ್ಯಾಪ್ ಒಳಗೆ ಹೋಗಿ ದಾರ ಎಳ್ಕೊಂಬಂದು ಇಲ್ಲಿಗೆ ಎರಡಿಗೆ ಒಂದು ಮಸಲ ಮಾಡ್ತೀನಿ. ಆಮೇಲೆ ಎರಡಿಗೆ ಒಂದು ಸಲ ಮಾಡ್ಕೋತೀನಿ. ಇನ್ನು ಡಬಲ್ ಕ್ರೋಶೆ ಕಂಬ ಮಾಡ್ಕೋತೀನಿ. ಈ ರಿಂಗ್ ಬೀಡ್ ಸುತ್ತ ನಾವು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಫುಲ್ ರಿಂಗ್ ಬೀಡ್ ಫಿಲ್ ಆಗಬೇಕು. ಕೌಂಟ್ ಮಾಡೋದನ್ನಿಲ್ಲ, ಎಷ್ಟು ಬರುತ್ತೆ ಅಷ್ಟು ಹಾಕ್ಕೊಳ್ಳಿ. ಅಂದರೆ ಫುಲ್ ಬೀಡ್ ಫುಲ್ ಆಗಬೇಕು, ಎಲ್ಲಿ ಗ್ಯಾಪ್ ಬಿಡಬಾರ್ದು. ಫುಲ್ ರಿಂಗ್ ಬೀಡು ಫುಲ್ ರೌಂಡಾಗಿ ವರ್ಕ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಕಂಬ. ಇನ್ನು ಸುಜಿ ಮೇಲೆ ದಾರ ಸುತ್ಕೊಂಡು ಇನ್ನು ಡಬಲ್ ಕ್ರೋಶೆ ಕಂಬ ಮಾಡ್ತಾ ಇದ್ದೀನಿ. ಅದೇ ಗ್ಯಾಪ್ ಒಳಗೆ ಹೋಗಿ ದಾರ ಎಳ್ಕೊಂಬಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ನಾನು ನೋಡು ಫುಲ್ ಬೀಡ್ ಹಾಕಿ ತೋರಿಸ್ತೀನಿ. ಫುಲ್ ರೌಂಡ್ಸಾಗಿ ಹಾಕೋತೀನಿ. ಫುಲ್ ರಿಂಗ್ ಬೀಡ್ಸ್ ಫಿಲ್ ಆಗುತ್ತೋ ಹಾಕೋಬೇಕು. ನೋಡಿ, ಫುಲ್ ಹಾಕಿದ್ದೀನಿ. ಇನ್ನು ಸುಜಿ ಒಳಗೆ ದಾರ ಸುತ್ಕೊಂಡು ಅದೇ ಗ್ಯಾಪ್ ಒಳಗೆ ಹೋಗಿ ಆ ದಾರ ಎಳ್ಕೊಂಬಂದು ಎರಡಿಗೆ ಒಂದು ಇಲ್ಲಿ ಗ್ಯಾಪ್ ಇರುತ್ತೆ. ರೌಂಡ್ ಬೀಡ್ ಹಾಕಿದಿಲ್ಲ, ಅಲ್ಲೇ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಒಳಗೆ ಹೋಗಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ, ಈ ರೀತಿ ಬರುತ್ತೆ ಡಿಸೈನು. ಕುಚ್ಚು ಬ್ಯಾಡನವರು ಈ ರೀತಿ ಹಾಕೊಳ್ಳಿ, ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕೊಡುತ್ತೆ. ರೇಷ್ಮೆ ಸೀರೆಗೆ ಅಂದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಡಿಸೈನು ಗ್ರ್ಯಾಂಡ್ ಡಿಸೈನ್ ಇದು. ಡಬಲ್ ಕ್ರೋಶೆ ಕಂಬ ಮೇಲೆ ಆಮೇಲೆ ಫಸ್ಟ್ ನಾವು ಎರಡು ಚೈನ್ ಹಾಕಿದ್ದೆಲ್ಲ, ಆ ಎರಡು ಚೈನ್ ಒಳಗೆ ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ಎರಡು ಚೈನ್ ಹಾಕಿದ್ದೆಲ್ಲ, ಆ ಎರಡು ಚೈನಿಗೆ ಲಾಕ್ ಮಾಡ್ಕೋತೀನಿ. ನೋಡಿ, ಈ ರೀತಿ ಬರುತ್ತೆ. ಎಷ್ಟು ನೀಟಾಗಿ ಬಂದೈತಿ. ಫುಲ್ ಡಬಲ್ ಕ್ರೋಶೆ ಕಂಬ. ಇದು ಗಂಟು ಐತಿ, ಆಮೇಲೆ ಗಮ್ ಹಾಕಿ ಅಂಟಿಸ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಇವಾಗ ಒಂದು ಚೈನ್ ಹಾಕೋತೀನಿ. ಒಂದು ಚೈನ್ ಹಾಕಿ ಆಮೇಲೆ ದಾರ ಕಟ್ ಮಾಡಿ ದಾರ ಎಳ್ಕೋತೀನಿ. ಈ ರೀತಿ ಬರುತ್ತೆ ನೋಡಿ. ನೆಕ್ಸ್ಟ್ ನೋಡಿ, ಬೇರೆ ಕಲರ್ ದಾರ ತಗೊಂಡಿನಿ. ಅಲ್ಲೇ ಲಾಕ್ ಮಾಡ್ಕೋತೀನಿ. ಈ ಒಂದು ಚೈನ್ ಹಾಕಿ ದಾರ ಕಟ್ ಮಾಡಿದೆಲ್ಲ ಅಲ್ಲೇ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿ ಎರಡು ಚೈನ್ ಹಾಕೋತೀನಿ. ಒಂದು ಚೈನ್ ಹಾಕೋಬೋದು. ಚೈನ್ ಹಾಕಿಬಿಟ್ಟು ಸುಜಿ ಮೇಲೆ ದಾರ ಸುತ್ಕೋಬೇಕು. ಸುಜಿ ಮೇಲೆ ದಾರ ಸುತ್ಕೊಂಡು ಡಬಲ್ ಕ್ರೋಶೆ ಮಾಡಿ ಮೇಲೆ ಹೋಲ್ ಐತಲ್ಲ, ಆ ಹೋಲಿಗೆ ಡಬಲ್ ಕ್ರೋಶೆ ಮಾಡ್ಕೋತೀನಿ. ಎಲ್ಲ ಡಬಲ್ ಕ್ರೋಶೆ ಮೇಲೆ ಹೋಲ್ ಐತೆ, ಆ ಹೋಲಿಗೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಇನ್ನು ಸುಜಿ ಮೇಲೆ ದಾರ ಸುತ್ಕೊಂಡು ಇವಾಗಿನ ಡಬಲ್ ಕ್ರೋಶೆ ಕಂಬ ಮಾಡಿದ್ದೆಲ್ಲ ಅದರೊಳಗೆ ಇನ್ನೂ ಒಂದು ಡಬಲ್ ಕ್ರೋಶೆ ಸೇಮ್ ಪಾಯಿಂಟಲ್ಲಿ 2 ಸಲ ಡಬಲ್ ಕ್ರೋಶೆ. ಫಸ್ಟ್ ಸ್ಟಾರ್ಟಿಂಗ್ ಅಂದರೆ ಮಾತ್ರ ಅಷ್ಟೇ.
ಸ್ಟಾರ್ಟಿಂಗ್ ಮಾತ್ರ ಒಂದೇ ಹೋಲಲ್ಲಿ 2 ಸಲ ಡಬಲ್ ಕ್ರೋಶೆ ಮಾಡಿದ್ದೀನಿ. ಒಂದು ಚಿಕ್ಕ ಸೈಜ್ ಬೀಡ್ ತೊಗೊಂಡಿನಿ. ದಾರ ಒಳಗೆ ಬೀಡ್ ಸೇರಿಸ್ಕೊಂಡು ಸುಜಿ ಮೇಲೆ ದಾರ ಸುತ್ಕೋಬೇಕು. ಸುಜಿ ಮೇಲೆ ಒಂದು ಸಲ ದಾರ ತಗೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಹೋಲ್ ಐತಲ್ಲ ಆ ಹೋಲಿಗೆ ಡಬಲ್ ಕ್ರೋಶೆ ಮಾಡ್ಕೊತೀನಿ. ಇವಾಗ ಹಾಗೆ ಡಬಲ್ ಕ್ರೋಶೆ ನೆಕ್ಸ್ಟ್ ಹೋಲಿಗೆ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಮಾತ್ರ ಒಂದೇ ಹೋಲಿಗೆ 2 ಸಲ ಮಾಡಿದ್ದೀನಿ. ಇವಾಗಿಲ್ಲ, ಒಂದೊಂದು ಹೋಲಿಗೆ ಒಂದೊಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆಗೆ ಬೀಡ್ ಹಾಕ್ತಾ ಇದ್ದೀನಿ, ಒಂದು ಹಾಗೆ ಮಾಡ್ತಾ ಇದ್ದೀನಿ. ನೀವು ಬೇಕಂದ್ರೆ ಎಲ್ಲ ಡಬಲ್ ಕ್ರೋಶೆಗೆ ಚಿಕ್ಕ ಸೈಜ್ ಬೀಡ್ ಹಾಕ್ಕೋಬೋದು. ನಾನು ಹಾಕ್ತಾ ಇಲ್ಲ, ಬೇಕಂದ್ರೆ ಹಾಕೊಳ್ಳಿ. ಇನ್ನೂ ಒಂದು ಬೀಡ್ ತೊಗೊಂಡಿನಿ. ಇನ್ನೂ ಒಂದು ಬೀಡ್ ತೊಗೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಕಂಬ ಐತಿಲ್ಲ ಆ ಕಂಬಗೆ ಡಬಲ್ ಕ್ರೋಶೆ ಮಾಡ್ಕೋತೀನಿ. ನೆಕ್ಸ್ಟ್ ಹೋಲಿಗೆ ಡಬಲ್ ಕ್ರೋಶೆ ಕಂಬ ಕರೆಕ್ಟಾಗಿ ನೋಡ್ಕೊಂಡು ಹಾಕೊಳ್ಳಿ. ರೇಷ್ಮೆ ಸೀರೆಗೆ ಅಂದ್ರೆ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ. ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ. ಕುಚ್ಚು ಬ್ಯಾಡನವರು ಈ ರೀತಿ ಹಾಕ್ಕೊಳ್ಳಿ, ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನು ಹಾಗೆ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಇನ್ನು ಒಂದು ಬೀಡ್ ಹಾಕಿ ಒಂದು ಹಾಗೆ ಮಾಡ್ಕೋಬೇಕು. ಟೋಟಲ್ ಇಲ್ಲಿ 7 ಬೀಡ್ ಬರಬೇಕು. 7 ಬೀಡ್ ಹಾಕೋತೀನಿ. ಅಂದರೆ 14 ಡಬಲ್ ಕ್ರೋಶೆ ಕಂಬ ಬರುತ್ತೆ. 7 ಬೀಡ್ ಅಂದರೆ ಒಂದು ಬಿಟ್ಟು ಒಂದು ಹಾಕ್ತಾ ಇದ್ದೀನಿ. ನೀವು ಬೇಕಂದರೆ ಕಮ್ಮಿ ಕೂಡ ಹಾಕೋಬೋದು. ಒಂದು 5 ಬೀಡ್ ಹಾಕಿದ್ರೆ ನಡೆಯುತ್ತೆ, ನಿಮ್ಮ ಇಷ್ಟ ಅದು. ಇಲ್ಲಿ 7 ಬೀಡ್ ಹಾಕ್ತಾ ಇದ್ದೀನಿ. ಇನ್ನು ಸುಜಿ ಮೇಲೆ ದಾರ ಸುತ್ತಕೊಂಡು ಇನ್ನು ಡಬಲ್ ಕ್ರೋಶೆ. ಇವಾಗ ನೋಡಿ ಇನ್ನು ಒಂದು ಬೀಡ್ ಹಾಕ್ತಾ ಇದ್ದೀನಿ. ಇಲ್ಲಿ ಟೋಟಲ್ 7 ಬೀಡ್ ಹಾಕೋತೀನಿ. 14 ಡಬಲ್ ಕ್ರೋಶೆ ಕಂಬ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ಒಂದು 10 ಕೂಡ ಮಾಡ್ಕೋಬಹುದು. 5 ಬೀಡ್ ಬರುತ್ತೆ. ಡಬಲ್ ಕ್ರೋಶೆ ಕಂಬ ಮಾಡಿ ಲಾಸ್ಟಲ್ಲಿ ಲಾಕ್ ಮಾಡ್ಕೋತೀನಿ. ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಹಾಗೆ ಒಂದು ಡಬಲ್ ಕ್ರೋಶೆ ಕಂಬ ಮಾಡಿದ್ದೀನಿ. ಅಲ್ಲೇ ನೋಡಿ ಪಕ್ಕದಲ್ಲಿ ಹೋಲಿಗೆ ಲಾಕ್ ಮಾಡ್ಕೋತೀನಿ. ಈ ರೀತಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಟ್ರೈ ಮಾಡ್ಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. 7 ಬೀಡ್ ಹಾಕಿದ್ದೀನಿ. ಈ ದಾರ ಏನಾಯ್ತಲ್ಲ ಗಮ್ ಹಾಕಿ ಅಂಟಿಸ್ಕೋಬೋದು. ಹಿಂದ್ಗಡೆ ಅಂಟಿಸ್ಕೋಬೇಕು, ಕಾಣೋದಿಲ್ಲ ಹಿಂದ್ಗಡೆ ಅಂಟಿಸಿದ್ರೆ. ತುಂಬ ಚೆನ್ನಾಗಿ ಬಂದೈತಿ ನೋಡಿ, ಎಷ್ಟು ನೀಟಾಗಿ ಬಂದೈತಿ ಆರ್ಚು. ಈ ರೀತಿ ಹಾಕ್ಕೊಳ್ಳಿ. ನಾನು ನೋಡಿ ಇವಾಗ ಅದು ಇದು ಐತೆ ದಾರ, ಅದು ಎಲ್ಲ ಗಮ್ ಹಾಕಿ ಅಂಟಿಸಿ ತೋರಿಸ್ತೀನಿ. ಕಾಣೋದಿಲ್ಲ ದಾರ ಅವಾಗ. ನೋಡಿ ಗಮ್ ಎಲ್ಲ ಹಾಕಿ ಅಂಟಿಸಿದ್ದೀನಿ, ಒಂಚೂರು ಕಾಣೋದಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಇದೇ ರೀತಿ ಹಾಕ್ಕೊಂಡಿನಿ. ನೀವು ಸೀರೆ ಮೇಲೆ ಹಾಕಬೇಕಂದ್ರೆ ಈ ರೀತಿ ಜಾಸ್ತಿ ಮಾಡ್ಕೋಬೇಕು. ಈ ಥರ ನಾನು ಸಿಂಪಲ್ಲಾಗಿ ನೋಡಿ ನಿಮ್ಗೆ ತೋರ್ಸೋಕ್ಕೆ 3 ಮಾಡಿದ್ದೀನಿ. ಇವಾಗ ಸೀರೆ ಮೇಲೆ ಹೇಗೆ ಜೆಂಟ್ ಮಾಡೋದು ಅದು ತೋರಿಸ್ತೀನಿ. ತುಂಬ ಸಿಂಪಲ್ಲಾಗಿ ಜೆಂಟ್ ಮಾಡ್ಬೋದು ಸೀರೆ ಮೇಲೆ, ತುಂಬ ಈಜಿ ಐತಿ. ತೋರಿಸ್ತೀನಿ ಬನ್ನಿ. ಇವಾಗ ನೋಡಿ ಸೀರೆ ಮೇಲೆ ಜೆಂಟ್ ಮಾಡೋಕ್ಕೆ ದಾರ ತೊಗೋಬೇಕು. ಯಾವ ಸೀರೆ ಮ್ಯಾಚ್ ಐತಿ ಆ ಮ್ಯಾಚ್ ದಾರ ತೊಗೊಳ್ಳಿ. ಸುಜ್ಜಿ ಒಳಗೆ ಹಾಕ್ಕೊಂಡಿನಿ. ಇವಾಗ ನಾನು ಒಂದು ಲೇಸ್ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. ತಳಗಿನ ನೋಡಿ ಸುಜಿ ತೊಗೋಬೇಕು, ದಾರಕ್ಕೆ ಗಂಟು ಹಾಕಿದ್ದೀನಲ್ಲ. ಆಮೇಲೆ ಇನ್ನೂ ಒಂದು ಸಲ ತೊಳಗೆ ತೊಗೋಬೇಕು. ಇವಾಗ ಆಮೇಲೆ ಒಂದು ಮ್ಯಾಲೆ ತೊಗೋಬೇಕು. ಮ್ಯಾಲೆ ತೊಗೊಂಡು ಒಂದು ಬೀಡ್ ಹಾಕ್ತಾಯಿದ್ದೀನಿ. ಚಿಕ್ಕ ಸೈಜ್ ಬೀಡ್ ತೊಗೋತೀನಿ. ಫಸ್ಟ್ ಬೀಡ್ ಹಾಕೋತೀನಿ. ಆಮೇಲೆ ಅದು ಆರ್ಚ್ ಏನು ರೆಡಿ ಮಾಡಿ ಇಟ್ಟಿದ್ದಲ್ಲ ಅದು ಆರ್ಚ್ ಹಾಕೋತೀನಿ. ತುಂಬ ಸಿಂಪಲ್ ಐತಿ, ಜೆಂಟ್ ಮಾಡೋದು ಏನು ಕಷ್ಟ ಇಲ್ಲ, ಈಸಿಯಾಗಿ ಹಾಕೋಬೋದು. ಆ ಆರ್ಚ್ ಒಳಗೆ ಕರೆಕ್ಟಾಗಿ ನೋಡ್ಕೋಬೇಕು. ಆರ್ಚ್ ಎಲ್ಲಿ ಕರೆಕ್ಟಾಗಿ ಬರುತ್ತೆ ಅಲ್ಲಿ ಸುಜಿ ಹಾಕೋಬೇಕು. ಸುಜಿ ಹಾಕಿ ಆ ಸೈಡ್ ತೊಗೋತೀನಿ. ಈ ರೀತಿ ತೊಗೊಂಡು ಆಮೇಲೆ ಅಲ್ಲೇ ಆರ್ಚ್ ಮೇಲೆ ಇನ್ನೊಂದು ಸಲ ಸುಜಿ ತೊಗೋತೀನಿ. ಅದಕ್ಕೆ ಕರೆಕ್ಟ್ ಫಿಟ್ಟಿಂಗ್ ಆಗುತ್ತೆ. ಅದಕ್ಕೆ ಇನ್ನೊಂದು ಸಲ ಈ ಸೈಡಿಂದ ಆ ಸೈಡ್ ತೊಗೋಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ತೊಗೊಂಡು ಆಮೇಲೆ ಅದು ಆರ್ಚಿಂದ ಬೀಡು ಒಳಗಿಂದು ದಾರ ತೊಗೋಬೇಕು, ಸುಜಿ ತೊಗೋಬೇಕು. ಆ ಸೈಡಿಂದ ಈ ಸೈಡ್ ತೊಗೋಬೇಕು, ಬೀಡು ಒಳಗಿಂದ ತೊಗೋಬೇಕು. ಇವಾಗ ಈ ಸೈಡ್ ಬಂದಿದ್ದಲ್ಲ ಬೀಡು ಒಳಗಿಂದ ಆರ್ಚ್ ಒಳಗೆ ಸುಜಿ ತೊಗೋಬೇಕು. ಅದು ಟೈಟ್ ಆಗಿಬಿಡ್ತಾವ. ತುಂಬ ಈಜಿ ಐತಿ, ಏನು ಕಷ್ಟ ಇಲ್ಲ. ನೀವು ಬೇಕಂದ್ರೆ ಯಾವುದೇ ಜೆಂಟ್ ಮಾಡ್ಕೋಬೇಕು. ಗಮ್ ಹಾಕೋದು ಏನಿಲ್ಲ, ಸುಜಿಂದ ಜೆಂಟ್ ಮಾಡ್ಕೊಂಡ್ರೆ ಓಕೆ. ಇವಾಗ ನೋಡಿ ಆ ಸೈಡಿಂದ ಈ ಸೈಡ್ ತೊಗೋತೀನಿ. ಆ ಆರ್ಚ್ ಒಳಗೆಯಿಂದ
ಬೀಡ್ ಒಳಗಿಂದ ತೊಗೋಬೇಕು. ತೊಗೊಂಡು ಹಿಂಭಾಗ ತೊಗೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಡಿಸೈನು. ಇವಾಗ ತಳಗೆ ತೊಗೋತೀನಿ. ತೊಗೊಂಡು ಗಂಟು ಹಾಕ್ಕೊಂಡ್ರೆ ಟೈಟಾಗಿ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದೈತಿ, ಕರೆಕ್ಟಾಗಿ ಆಗೈತೆ ನೋಡಿ. ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ಲಾಗಿ ಜಾಯಿಂಟ್ ಮಾಡ್ಕೋಬೋದು. ಸುಜ್ಜಿ ಒಳಗೆ ದಾರ ಹಾಕ್ಕೊಂಡು ಒಂದು ಚಿಕ್ಕ ಸೈಜ್ ಬೀಡಿದ್ರೆ ಆಯಿತು. ಆರಾಮಾಗಿ ಜಾಯಿಂಟ್ ಮಾಡ್ಬೋದು. ಹಿಂದ್ಗಡೆ ಒಂದು ಗಂಟು ಹಾಕಿ ಕಟ್ ಮಾಡಬೇಕು ದಾರ, ಅಂದರೆ ಬಿಚ್ಚೋದಿಲ್ಲ. ಏನಿಲ್ಲ, ಬೀಡು ಒಳಗಿಂದ ದಾರ ತೊಗೊಂಡು ಆರು ಚಿತ್ರ ತೊಗೋಬೇಕು. ಆ ಸೈಡ್ ಈ ಸೈಡ್ ಅಷ್ಟೇ ಜಾಯಿಂಟ್ ಮಾಡ್ಕೋಬೇಕು, ಟಿಚ್ ಹಾಕೋಬೇಕು ಅಷ್ಟೇ. ನೋಡಿ ಈ ರೀತಿ ರೆಡಿ ಮಾಡಿದ್ದೀನಿ. ಸೀರೆ ಮೇಲೆ ಇದೇ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಹಾಕೋಬೋದು. ಜಾಯಿಂಟ್ ಮಾಡೋದು ಏನು ಕಷ್ಟ ಇಲ್ಲ, ಆರಾಮಾಗಿ ಹಾಕೋಬೋದು. ನೋಡಿ ಎಷ್ಟು ನೀಟಾಗಿ ಬಂದೈತಿ. ಸೀರೆ ಮೇಲೆ ಹಾಕಬೇಕಂದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ವಿಡಿಯೋ ಎಂಡ್ ತನಕ ವಾಚ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ಎಲ್ಲೇನು ಮಾಡ್ತೀನಿ. ಎಲ್ಲರಿಗೂ ಬಾಯ್.